ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಕರ್ನಾಟಕದ ಪ್ರಮುಖ ಖನಿಜ ಸಂಪನ್ಮೂಲಗಳ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಅಂದ್ರೆ ಕರ್ನಾಟಕದಲ್ಲಿ ಮುಖ್ಯವಾಗಿ ಖನಿಜ ಸಂಪನ್ಮೂಲಗಳು ಎಲ್ಲೆಲ್ಲಿ ದೊಡ್ತಾ ಹೋಗ್ತವೆ, ಎಷ್ಟು ಪ್ರಮಾಣದ ಒಂದು ಈ ಖನಿಜ ಸಂಪನ್ಮೂಲಗಳು ಸಿಗ್ತಾ ಹೋಗೋದು ಅನ್ನೋದನ್ನು ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಈ ಒಂದು ತರಗತಿಯೊಳಗೆ ಕಬ್ಬಿಣದ ಅದಿರು ಮತ್ತು ಮ್ಯಾಗ್ನೀಸ್ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ಈ ಒಂದು ಕಬ್ಬಿಣದ ಅದಿರ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ದೇಶ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ಯಾವುದೇ ಒಂದು ಪ್ರದೇಶ ಆಗಿರ್ಬೋದು, ಇವು ಮುಖ್ಯವಾಗಿ ಆರ್ಥಿಕವಾಗಿ ಮುಂದುವರಿಬೇಕಪ್ಪ ಅಂದ್ರೆ ಅಲ್ಲಿ ಸಿಗುವಂಥ ಈ ಖನಿಜ ಸಂಪನ್ಮೂಲಗಳು ಏನಪ್ಪ ಅಂದ್ರೆ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾ ಹೋಗ್ತವೆ. ಯಾಕಪ್ಪ ಅಂದ್ರೆ ಈ ಒಂದು ಪ್ರಮುಖವಾಗಿ ಈ ಅರಬ್ ಕಂಟ್ರೀಸ್ ಅಂತ ಹೇಳ್ತಾ ಹೋಗ್ತವೆ. ಅಲ್ಲಿ ಮುಖ್ಯವಾಗಿ ಏನು ಸಿಗ್ತಾ ಹೋಗ್ತೈತಿ, ಪೆಟ್ರೋಲು, ಡೀಸೆಲ್ಲು ಮತ್ತು ನ್ಯಾಚುರಲ್ ಗ್ಯಾಸ್ ಸಿಗ್ತಾ ಹೋಗ್ತದೆ. ಹಾಗಾಗಿ ಈ ಒಂದು ಮುಖ್ಯವಾಗಿ ಈ ಒಂದು ಸಂಪನ್ಮೂಲಗಳಿಂದ ಆ ಒಂದು ದೇಶಗಳು ಏನಾಗ್ತಾವಪ್ಪ ಅಂದ್ರೆ ಶ್ರೀಮಂತ ಭರಿತವಾದಂಥ ದೇಶಗಳಾಗ್ತವೆ. ಹಾಗಾಗಿ ಏನೇ ಒಂದು ಯಾವುದೇ ಒಂದು ದೇಶ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ಏನಪ್ಪ ಅಂದ್ರೆ ಆ ಒಂದು ದೇಶ ಆರ್ಥಿಕವಾಗಿ ಮುಂದುವರಿಬೇಕಪ್ಪ ಅಂದ್ರೆ ಆ ಒಂದು ಪ್ರದೇಶದಲ್ಲಿರುವಂಥ ಈ ಖನಿಜ ಸಂಪನ್ಮೂಲಗಳು ಏನಪ್ಪ ಅಂದ್ರೆ ಮುಖ್ಯವಾಗಿ ಪಾತ್ರವನ್ನು ನಿರ್ವಹಿಸೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಕರ್ನಾಟಕ ರಾಜ್ಯ ಕೂಡ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ವಿವಿಧ ಒಂದು ಖನಿಜ ಸಂಪತ್ತನ್ನು ಹೊಂದಿದೆ. ಯಾವುದಪ್ಪ ಅಂದ್ರೆ ಕಬ್ಬಿಣವನ್ನು ಹೊಂದಿದೆ, ಕಬ್ಬಿಣದ ಅದಿರು ಮತ್ತು ಚಿನ್ನ, ಮತ್ತಿಗೆ ಚಿನ್ನ ಅಂದರೆ ಗೋಲ್ಡ್ ಎರಡು ಹೊಂದಿ, ಮ್ಯಾಗ್ನೀಸಿಯಮ್ ಮತ್ತು ಸುಣ್ಣದ ಕಲ್ಲು, ಲೈಮ್ ಸ್ಟೋನ್ ಅಂತ ಹೇಳ್ತಾ ಹೋಗ್ತೀವಿ, ತಾಮ್ರ, ಕಾಪರ್ ಮತ್ತು ಬಾಕ್ಸೈಟ್, ಕ್ರೋಮೈಟ್, ಕನ್ನಾರು, ಆಪ್ರಕ ಮತ್ತು ಗ್ರಾನೈಟ್ ಇಂಥ ಒಂದು ಪ್ರಮುಖ ಖನಿಜಗಳನ್ನು ಏನು ಮಾಡ್ತಾ ಹೋಗ್ತಾವಪ್ಪ ಅಂದ್ರೆ ಕರ್ನಾಟಕದೊಳಗೆ ಕಾಣ್ತಾ ಹೋಗ್ತೀವಿ. ಈ ಒಂದು ಖನಿಜಗಳ ಬಗ್ಗೆ ಈ ಒಂದು ಮೊದಲನೇದಾಗಿ ಈ ಕಬ್ಬಿಣದ ಅದಿರಿನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಕಬ್ಬಿಣ ಅದಿರು ಅಂದರೆ ಏನಪ್ಪ ಅಂದ್ರೆ ಈ ಒಂದು ಕಬ್ಬಿಣ ಅದಿರು ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯ ಒಂದು ಕಚ್ಚಾ ವಸ್ತು. ಯಾವ ಒಂದು ಕಚ್ಚಾ ವಸ್ತು ಆಗ್ತದಪ್ಪ ಅಂದ್ರೆ ಈ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗಳಿಗೆ ಕಚ್ಚಾ ವಸ್ತು ಯಾವುದಪ್ಪ ಅಂದ್ರೆ ಕಬ್ಬಿಣದ ಅದಿರು ಸಿಗ್ತದೆ. ಅದೇ ರೀತಿ ಈ ಒಂದು ಶುಗರ್ ಫ್ಯಾಕ್ಟ್ರಿ ಇರ್ತೈತೆ, ಆ ಶುಗರ್ ಫ್ಯಾಕ್ಟ್ರಿಗೆ ಕಚ್ಚಾ ವಸ್ತು ಯಾವುದಪ್ಪ ಅಂದ್ರೆ ಕಬ್ಬನ್ನು ನೋಡ್ತಾ ಹೋಗ್ತೀವಿ. ಈ ರೀತಿಯಾಗಿ ಈ ಒಂದು ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯ ಕಚ್ಚಾ ವಸ್ತು ಯಾವುದಪ್ಪ ಅಂದ್ರೆ ಈ ಒಂದು ಕಬ್ಬಿಣದ ಅದಿರನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಕರ್ನಾಟಕದಲ್ಲಿ ಉತ್ತಮ ದರ್ಜೆಯ ಆದಂಥ ಈ ಮ್ಯಾಗ್ನೆಟೈಟ್, ಹೆಮಾಟೈಟ್ ಮತ್ತು ಲಿಗ್ನೈಟ್, ಇನ್ನೊಂದು ಬರ್ತೈತಿ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ತಾವ್ರಿ. ಅಂದ್ರೆ ಈ ಒಂದು ಕಬ್ಬಿಣ ಅದಿರದ ಒಂದು ವಿವಿಧ ದರ್ಜೆ ಅನುಗುಣವಾಗಿ ನೋಡ್ತಾ ಹೋಗ್ತದೆ. ಅಂದರೆ ಮ್ಯಾಗ್ನೆಟೈಟ್ ಎಂಬುದು ಇದು ಅತ್ಯುತ್ತಮವಾದಂಥ ಉತ್ತಮ ದರ್ಜೆಯ ಒಂದು ಮ್ಯಾಗ್ನೆಟೈಟನ್ನು ಇದು ಕಬ್ಬಿಣ ಅದಿರು ಅಂತ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಹೆಮಾಟೈಟ್ ಅಂತ ನೋಡ್ತೀವಿ, ಅದಕ್ಕಿಂತ ಸ್ವಲ್ಪ ಕಡಿಮೆಯ ಒಂದು ಉತ್ತಮ ಒಂದು ದರ್ಜೆಯ ಒಂದು ಕಬ್ಬಿಣ ಅದಿರನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಈ ಲಿಗ್ನೈಟ್ ಅಲ್ಲ, ಈ ಮ್ಯಾಗ್ನೆಟೈಟ್ ಮತ್ತು ಹೆಮಾಟೈಟ್ ವರ್ಗದ ಒಂದು ಅಪಾರವಾದಂಥ ಏನದು ಈ ಕಬ್ಬಿಣದ ಒಂದು ಅದಿರು ಎಲ್ಲಿ ಸಿಗ್ತದಪ್ಪ ಅಂದ್ರೆ ಈ ಒಂದು ಕರ್ನಾಟಕದೊಳಗೆ ಸಿಗ್ತಾ ಹೋಗ್ತೈತಿ. ಹಾಗಾದ್ರೆ ಈ ಭಾರತದ ಒಂದು ಕಬ್ಬಿಣದ ಅದಿರಿನ ಉತ್ಪಾದನೆಯಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನಪ್ಪ ಅಂದ್ರೆ ಕರ್ನಾಟಕವು 2ನೇ ಸ್ಥಾನವನ್ನು ಹೊಂದಿದೆ. ಯಾವುದು ಈ ಭಾರತದಲ್ಲಿ ಕಬ್ಬಿಣದ ಒಂದು ಅದಿರಿನ ಉತ್ಪಾದನೆಯಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನಪ್ಪ ಅಂದರೆ 2ನೇ ಸ್ಥಾನದಲ್ಲಿ ನೋಡ್ತಾ ಹೋಗ್ತೀವಿ. ಈ ಕರ್ನಾಟಕ ರಾಜ್ಯದೊಳಗೆ ಎಷ್ಟಪ್ಪ ಅಂದರೆ 75ಕ್ಕಿಂತ ಹೆಚ್ಚಿನ ಏನಪ್ಪ ಅಂದ್ರೆ ಕಬ್ಬಿಣದ ಒಂದು ಅದಿರಿನ ಗಣಿಗಳಿರೋದನ್ನು ಕಾಣ್ತಾ ಹೋಗ್ತೀವಿ. ಹಾಗಾದರೆ ನಮ್ಮ ಒಂದು ರಾಜ್ಯ ಉತ್ಪಾದಿಸುವಂಥ ಈ ಕಬ್ಬಿಣದ ಅದಿರಿನ ಒಂದು ಉತ್ತಮ ದರ್ಜೆ ಯಾವುದಪ್ಪ ಅಂದರೆ ಮ್ಯಾಗ್ನೆಟೈಟ್. ಯಾವುದು ಉತ್ತಮ ದರ್ಜೆಯ ಒಂದು ಕಬ್ಬಿಣ ಉತ್ಪಾದನೆ ಮಾಡ್ತಾ ಹೋಗ್ತೀವಿ. ಶೇಕಡ ಎಷ್ಟೈತಪ್ಪ ಅಂದ್ರೆ 63% ಐತಿ. ಅಂದರೆ ಶೇಕಡ 63% ಮ್ಯಾಗ್ನೆಟೈಟ್ ಏನು ಉತ್ತಮ ದರ್ಜೆಯಾದಂಥ ಕಬ್ಬಿಣ ಅದಿರು ನಮ್ಮ ಒಂದು ಕರ್ನಾಟಕ ಒಂದು ಪ್ರದೇಶದೊಳಗೆ ಕಾಣ್ತಾ ಹೋಗ್ತೀವಿ. ಹಾಗಾದರೆ ಈ ಕಬ್ಬಿಣ ಅದಿರು ಎಲ್ಲೆಲ್ಲಿ ಹಂಚಿಕೆ ಆಗಿರೋದನ್ನು ನೋಡೋದಾದ್ರೆ
ಮೊದಲನೇದಾಗಿ ಹೇಳ್ತೀವಿ ಬಳ್ಳಾರಿ ಅಂತ ಹೇಳ್ತೀವಿ, ಚಿಕ್ಕಮಗಳೂರು, ಬಾಗಲಕೋಟೆ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಗದಗ ಜಿಲ್ಲೆಗಳಲ್ಲಿ ಏನು ಮಾಡ್ತಾ ಹೋಗ್ತಪ್ಪ ಅಂದರೆ ಈ ಕಬ್ಬಿಣದ ಒಂದು ಅದೇನು ಹಂಚಿಕೆ ಆಗಿರೋದು ಕಂಡು ಬರ್ತದೆ. ಅದರಲ್ಲಿ ಪ್ರಮುಖವಾಗಿ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಅಪಾರವಾದಂಥ ಈ ಕಬ್ಬಿಣದ ಅದಿರಿನ ಒಂದು ನಿಕ್ಷೇಪವನ್ನು ಕಾಣ್ತಾವೆ. ಜೊತೆಗೆ ಇದು ಕೂಡ ಕರ್ನಾಟಕದಲ್ಲಿ ಪ್ರಥಮ ಸ್ಥಾನದಲ್ಲಿ ಕಂಡು ಬರ್ತಾ ಹೋಗ್ತದೆ. ಅದೇ ರೀತಿ ಆ ಒಂದು ಬಳ್ಳಾರಿ ಜಿಲ್ಲೆ ನೂತನವಾದಂಥ ಜಿಲ್ಲೆ ಯಾವುದು? ಹೊಸಪೇಟೆ, ವಿಜಯನಗರ ಅಂತ ಕರಿತಾ ಹೋಗ್ತೀವಿ. ಹೊಸಪೇಟೆ ಮತ್ತು ಸಂಡೂರು ಪ್ರದೇಶಗಳಲ್ಲಿ ಕಂಡು ಬರ್ತಾ ಹೋಗ್ತೀವಿ. ಯಾವುದು? ಈ ಬಳ್ಳಾರಿ ಜಿಲ್ಲೆಯ ಅಪಾರವಾದಂಥ ನಿಕ್ಷೇಪವನ್ನು ಎಲ್ಲಿ ಯಾವ ಒಂದು ಪ್ರದೇಶದೊಳಗೆ ನೋಡ್ತಾ ಹೋಗ್ಬೇಕಪ್ಪ ಅಂದ್ರೆ ಹೊಸಪೇಟೆ ಮತ್ತು ಸಂಡೂರು ಪ್ರದೇಶಗಳು ಕಾಣ್ತಾ ಹೋಗ್ತೀವಿ. ನಂತರದಲ್ಲಿ ಆ ದೋಣಿಮಲೆ, ವಿಭೂತಿಗುಡ್ಡ, ಬೆಳಗಾಳ, ಕುಮಾರಸ್ವಾಮಿ ಬೆಟ್ಟಗಳು, ತಿಮ್ಮಪ್ಪನ ಗುಡಿ, ದೇವಾದ್ರಿ ಶ್ರೇಣಿ, ರಾಮದುರ್ಗ ಬೆಟ್ಟಗಳಲ್ಲಿ ಈ ಕಬ್ಬಿಣದ ಅದಿರನ್ನು ಏನು ಮಾಡ್ತಾ ಹೋಗ್ತವಪ್ಪ ಅಂದ್ರೆ ಉತ್ಪಾದನೆಯನ್ನು ಮಾಡ್ತಾ ಹೋಗ್ತೀವಿ. ಹಾಗಾದರೆ ಕರ್ನಾಟಕದಲ್ಲಿ ಎರಡನೇ ಒಂದು ಸ್ಥಾನದಲ್ಲಿ ಯಾವ್ದು ನೋಡ್ತಾವಪ್ಪ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯನ್ನು ನೋಡ್ತಾ ಹೋಗ್ತೀವಿ. ಈ ಚಿಕ್ಕಮಗಳೂರು ಜಿಲ್ಲೆ ಈ ಕಬ್ಬಿಣ ಅದಿರನ್ನ ಹಂಚಿಕೆಯಲ್ಲಿ ಎರಡನೇ ಸ್ಥಾನದಲ್ಲಿ ನೋಡ್ತಾ ಹೋಗ್ತೀವಿ. ಎಲ್ಲೆಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಬಾಬಾ ಬುಡನ್ಗಿರಿ ಅಂದ್ರೆ ಏನಾಮ್ ದತ್ತಾತ್ರೇಯ ಪೀಠ ಅಂತ ಕರಿತಾ ಹೋಗ್ತೀವಿ. ಕೆಮ್ಮಣ್ಣಗುಂಡಿ, ಕುದುರೆಮುಖ, ಗಂಗಾಮೂಲ, ಕಲ್ಲತ್ತಗಿರಿ, ಜೇನುಸೂರು ಗುಡ್ಡಗಳಲ್ಲಿ ಕಬ್ಬಿಣ ಅದಿರು ದೊರೆತಾ ಹೋಗ್ತೈತಿ. ಜೊತೆಗೆ ಈ ಒಂದು ಪ್ರದೇಶವನ್ನು ಈ ಜೀವ ವೈವಿಧ್ಯತೆ ಯಾವುದು? ಈ ಜೀವ ವೈವಿಧ್ಯದ ಒಂದು ಕಾಪಾಡೋ ಸಲುವಾಗಿ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ರಾಷ್ಟ್ರದ ಒಂದು ಸುಪ್ರೀಂ ಕೋರ್ಟ್ ಏನು ಮಾಡ್ತಾ ಹೋಗ್ತಪ್ಪ ಅಂದರೆ ಈ ಒಂದು ಇಲ್ಲಿ ಕುದುರೆಮುಖದಲ್ಲಿರುವಂಥ ಏನದ ಆ ಒಂದು ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸಿ ಏನು ಮಾಡ್ತೈತಪ್ಪ ಅಂದ್ರೆ ರಾಷ್ಟ್ರೀಯ ಉದ್ಯಾನವನವನ್ನು ಘೋಷಣೆ ಮಾಡ್ತಾ ಹೋಗ್ತದೆ. ಅಂದರೆ ನ್ಯಾಷನಲ್ ಪಾರ್ಕ್ ಅಂತಂದು ತೀರ್ಮಾನ ಮಾಡ್ತಾರೆ. ಎಲ್ಲಿ? ಈ ಕುದುರೆಮುಖದಲ್ಲಿ ಒಂದು ಗಣಿಗಾರಿಕೆಯನ್ನು ಅದನ್ನು ಸ್ಟಾಪ್ ಮಾಡಿ ಅಲ್ಲಿ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಇದನ್ನು ರಾಷ್ಟ್ರೀಯ ಉದ್ಯಾನವನ ಅಂತಂದು ಘೋಷಣೆಯನ್ನು ಮಾಡ್ತಾ ಹೋಗ್ತೈತಿ. ಮತ್ತೆಲ್ಲೆಲ್ಲಿ ನೋಡ್ತಾವಪ್ಪ ಅಂದ್ರೆ ಆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದಲ್ಲಿ ನೋಡ್ತೀವಿ. ಸಾಸಲು, ಬಾಗಲಕೋಟೆ ಅಮೀನಗಡ, ತುಮಕೂರು ಜಿಲ್ಲೆಯ ಹುಳಿಯಾರು, ಚಿಕ್ಕನಾಯಕನಹಳ್ಳಿ, ಶಿವಮೊಗ್ಗ ಜಿಲ್ಲೆಯ ಕುಂಸಿ, ಶಂಕರಗುಂಡ, ಸಿದ್ದರಳ್ಳಿ ಮುಂತಾದ ಕಡೆಗಳಲ್ಲಿ ಏನು ನೋಡ್ತಾವಪ್ಪ ಅಂದ್ರೆ ಈ ಕಬ್ಬಿಣದ ಅದಿರನ್ನ ನಿಕ್ಷೇಪಗಳನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ರಾಜ್ಯದಲ್ಲಿ ಉತ್ಪಾದನೆ ಆಗುವಂಥ ಈ ಕಬ್ಬಿಣದ ಅದಿರು ಐತಲ್ಲಪ್ಪ ಎಲ್ಲೆಲ್ಲಿ ಸಪ್ಲೈ ಹಾಕವಪ್ಪ ಅಂದ್ರೆ ಒಂದೇದು ಭದ್ರಾವತಿಯಲ್ಲಿ ಭದ್ರಾವತಿ ಕಳಿಸ್ತೇವೆ. ಯಾರು? ವಿಶ್ವೇಶ್ವರಯ್ಯವರು ಸ್ಥಾಪಿಸಿದಂಥ ಮೊದಲ ಏನು ಕಬ್ಬಿಣದ ಒಂದು ಕಾರ್ಖಾನೆಯಲ್ಲಿ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ಒಳಗೆ ನೋಡ್ತಾ ಹೋಗ್ತೀವಿ. ಇದನ್ನು VISL ಅಂತ ಕರಿತೀವಿ. ಅಂದ್ರೆ ವಿಶ್ವೇಶ್ವರಯ್ಯ ಐರನ್ ಸ್ಟೀಲ್ ಲಿಮಿಟೆಡ್ ಅಂತ ಕರಿತಾ ಹೋಗ್ತೀವಿ. ಎಲ್ಲಿ? ಭದ್ರಾವತಿಯೊಳಗೆ. ಜೊತೆಗೆ ಬಳ್ಳಾರಿ ಸಮೀಪದಲ್ಲಿರುವಂಥ ಜಿಂದಾಲ್, ವಿಜಯನಗರ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗಳಿಗೆ ಉಪಯೋಗವನ್ನು ಕಳಿಸ್ತಾ ಹೋಗ್ತೀವಿ. ಒಂದೇದು ಎಲ್ಲಿ ಕಳಿಸ್ತಾವಪ್ಪ ಅಂದ್ರೆ ಈ ಭದ್ರಾವತಿ ಕಳಿಸ್ತೇವೆ. ಇದನ್ನೇ ಕಬ್ಬಿಣದ ಎಲ್ಲೆಲ್ಲಿ ಕಳಿಸ್ತಾವಪ್ಪ ಅಂದ್ರೆ ಒಂದನೇದು ಭದ್ರಾವತಿಗೆ, ಎರಡನೇದು ಬಳ್ಳಾರಿ ಜಿಲ್ಲೆಯ ಸಮೀಪದಲ್ಲಿರುವಂಥ ಈ ಜಿಂದಾಲಿಗೆ ಕಳಿಸ್ತೇವೆ. ಜಿಂದಾಲಲ್ಲಿ ಯಾವ ಒಂದು ಕಾರ್ಖಾನೆ ನೋಡ್ತಾವಪ್ಪ ಅಂದ್ರೆ ವಿಜಯನಗರ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗಳಿಗೆ ಕಳಿಸ್ತಾ ಹೋಗ್ತಾರೆ. ಇನ್ನು ಉಳಿದದ್ದನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಬೇರೆ ದೇಶಗಳಿಗೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ರಫ್ತನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ಕರ್ನಾಟಕದಲ್ಲಿ ಮೊದಲು ಭದ್ರಾವತಿ ಮತ್ತು ಬಳ್ಳಾರಿ ಸಮೀಪದ ಜಿಂದಾಲಿಗೆ ಕಳಿಸ್ತಾ ಹೋಗ್ತಾರೆ. ಇನ್ನು ಉಳಿದದ್ದನ್ನು ಬೇರೆ ದೇಶಗಳಿಗೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ರಫ್ತನ್ನು ಮಾಡ್ತಾ ಹೋಗ್ತಾರೆ. ಈ ಒಂದು ಜಿಂದಾಲ್ ಫ್ಯಾಕ್ಟ್ರಿ ಇದು ಖಾಸಗಿ ಒಡೆತನದಲ್ಲಿರುವಂಥ ಇದೊಂದು ಕಾರ್ಖಾನೆ ಆಗಿರೋದನ್ನು ನೋಡ್ತಾ ಹೋಗ್ತೀವಿ. ಇವೆಷ್ಟಪ್ಪ ಕಬ್ಬಿಣದ ಅದಿರಿನ ಬಗ್ಗೆ ಆಗ್ತದೆ. ಮುಂದುವರೆದು ನೋಡ್ತಾ ಹೋಗೋಣ ಮ್ಯಾಗ್ನೀಸ್ ಅದಿರಿನ ಬಗ್ಗೆ ನೋಡ್ತಾ ಹೋಗೋಣ. ಈ ಒಂದು ಮ್ಯಾಗ್ನೀಸ್ ಅದಿರು ಏನಪ್ಪ ಅಂದ್ರೆ ಇದು ಪದರು ಶಿಲೆಗಳಲ್ಲಿ ಅಥವಾ ಪದರು ಶಿಲೆ ಮತ್ತು ರೂಪಾಂತರ ಶಿಲೆಯೊಳಗೆ ಕಂಡು ಬರ್ತಾ ಹೋಗ್ತೈತಿ. ಯಾವುದು? ಈ ಒಂದು ಮ್ಯಾಗ್ನೀಸ್ ಅದಿರು ಪದರು ಶಿಲೆ ಮತ್ತು ರೂಪಾಂತರ ಶಿಲೆಗಳಲ್ಲಿ ಆಕ್ಸೈಡ್ ರೂಪದಲ್ಲಿ ಏನು ಮಾಡ್ತೈತಪ್ಪ ಅಂದ್ರೆ ಈ ಒಂದು ಮ್ಯಾಗ್ನೀಸ್ ದೊರೆತಾ ಹೋಗ್ತೈತಿ. ಈ ನಾವು ಇದೇನು ಶಿಲೆಗಳ ಒಂದು ಪಾಠ ಮಾಡೋಂಥ ಸಂದರ್ಭದಲ್ಲಿ ಚರ್ಚೆ ಮಾಡ್ತೀವಿ. ಜೈವಿಕ ಶಿಲೆ ಕಣಶಿಲೆ, ರೂಪಾಂತರ ಶಿಲೆ, ಪದರು ಶಿಲೆ ಮತ್ತು ಅಗ್ನಿಶಿಲೆಗಳನ್ನು ಇವು ಚರ್ಚೆಯನ್ನು ಮಾಡಿದ್ವಿ. ಆ ಒಂದು ತರಗತಿಯೊಳಗೆ ಪದರು ಮತ್ತು ರೂಪಾಂತರ ಶಿಲೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಅಂದರೆ ಈ ಪದರು ಶಿಲೆಗಳ ಮೂಲಕ ಮತ್ತು ರೂಪಾಂತರ ಶಿಲೆಗಳ ಮೂಲಕ ಯಾವ ರೂಪದಲ್ಲಿ ಸಿಗ್ತೈತಪ್ಪ ಅಂದ್ರೆ ಈ ಒಂದು ಆಕ್ಸೈಡ್ ರೂಪದಲ್ಲಿ ಈ ಒಂದು ಮ್ಯಾಗ್ನೀಸ್ ದೊರೆತಾ ಹೋಗ್ತೈತಿ. ಇದನ್ನು ಮಿಶ್ರ ಲೋಹವಾಗಿ ಎಲ್ಲಿ ಇದನ್ನು ಮಾಡ್ತಾರಪ್ಪ ಅಂದ್ರೆ ಈ ಒಂದು ಉಕ್ಕಿನ ಒಂದು ತಯಾರಿಕೆಯಲ್ಲಿ ಈ ಒಂದು ಖನಿಜವನ್ನು ಬಳಸ್ತಾ ಹೋಗ್ತಾರೆ. ಯಾವುದು? ಇದನ್ನು ಮಿಶ್ರ ಲೋಹವಾಗಿ
ಎಲ್ಲಿ ಬಳಸ್ತಾ ಹೋಗ್ತಾರಪ್ಪ ಅಂದ್ರೆ ಉಕ್ಕಿನ ತಯಾರಿಕೆಯಲ್ಲಿ, ಅಂದ್ರೆ ಉಕ್ಕಿನ ಒಂದು ಏನು ಕಾಠಿಣ್ಯತೆಯನ್ನು ಹೆಚ್ಚಿಸುವ ಸಲುವಾಗಿ ಈ ಒಂದು ಮಿಶ್ರಲೋಹವಾಗಿ ಮ್ಯಾಗ್ನೀಸನ್ನು ಬಳಸ್ತಾ ಹೋಗ್ತಾರೆ. ಜೊತೆಗೆ ಇದಾದ ನಂತರ ಮತ್ತೆ ಎಲ್ಲೆಲ್ಲಿ ಬಳಸ್ತಾವಪ್ಪ ಅಂದ್ರೆ ಜೊತೆಗೆ ರಾಸಾಯನಿಕ ಗೊಬ್ಬರಕ್ಕೆ ಬಳಸ್ತಾ ಹೋಗ್ತಾರೆ, ವಿದ್ಯುತ್ ಕೈಗಾರಿಕೆಗಳಿಗೆ ಬಳಸ್ತಾ ಹೋಗ್ತಾರೆ, ರಾಸಾಯನಿಕ ಗೊಬ್ಬರ, ಜೊತೆಗೆ ಕ್ಯಾಲಿಕೋ ಪ್ರಿಂಟಿಂಗ್ ಮತ್ತು ಪ್ರಿಂಟಿಂಗ್ನೊಳಗೆ ನೋಡ್ತಾ ಹೋಗ್ತೀವಿ. ಮತ್ತು ಬಣ್ಣಗಳ ಒಂದು ತಯಾರಿಕೆಯಲ್ಲಿ ಈ ಮ್ಯಾಗ್ನೀಸ್ ಅದಿರನ್ನು ಬಳಸ್ತಾ ಹೋಗ್ತಾರೆ. ಹಾಗಾಗಿ ಈ ಒಂದು ಮ್ಯಾಗ್ನೀಸ್ ಅದಿರನ್ನು ಏನಂತ ಕರಿತಾವಪ್ಪ ಅಂದ್ರೆ ಬಹು ಉಪಯೋಗಿ ಖನಿಜ ಅಂತ ಕರಿತಾವೆ. ಯಾವ ಖನಿಜವನ್ನು ಬಹು ಉಪಯೋಗಿ ಖನಿಜ ಅಂತ ಕರಿತಾವಪ್ಪ ಅಂದ್ರೆ ಈ ಮ್ಯಾಗ್ನೀಸ್ ಖನಿಜವನ್ನು ಬಹು ಉಪಯೋಗಿ ಖನಿಜ ಅಂತಂದು ಕರಿತಾವೆ. ಹಾಗಾದರೆ ಈ ಮ್ಯಾಗ್ನೀಸ್ ಎಲ್ಲೆಲ್ಲಿ ಕಂಡು ಬರ್ತದಂತ ನೋಡೋದಾದ್ರೆ ಎಲ್ಲೆಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಕರ್ನಾಟಕದಲ್ಲಿ ಈ ಮ್ಯಾಗ್ನೀಸಿನ ಅದಿರಿನ ನಿಕ್ಷೇಪ ಹೇರಳವಾಗಿ ಕಂಡು ಬರ್ತಾವೆ. ದೇಶದ ಒಂದು ಒಟ್ಟು ನಿಕ್ಷೇಪದಲ್ಲಿ 27% ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ನಮ್ಮ ಒಂದು ಕರ್ನಾಟಕದೊಳಗೆ ಕಂಡು ಬರ್ತಾವೆ. ಜೊತೆಗೆ ಭಾರತದಲ್ಲಿ ಈ ಒಂದು ಮ್ಯಾಗ್ನೀಸಿನ ಉತ್ಪಾದನೆಯ ಎಷ್ಟನೇ ಸ್ಥಾನದಲ್ಲಿ ನೋಡ್ತಾ ಹೋಗ್ತಪ್ಪ ಅಂದ್ರೆ 1ನೇ ಸ್ಥಾನದಲ್ಲಿ ಈ ಒಡಿಶಾ ರಾಜ್ಯ ಐತಪ್ಪ ಅಂದ್ರೆ 2ನೇ ಸ್ಥಾನದಲ್ಲಿ ಈ ಕರ್ನಾಟಕ ರಾಜ್ಯ ಕಂಡು ಬರ್ತಾ ಹೋಗ್ತದೆ. ಅಂದ್ರೆ ಇಡೀ ಭಾರತದಲ್ಲಿ ಮ್ಯಾಗ್ನೀಸ್ ಉತ್ಪಾದನೆ ಮೊದಲನೇ ರಾಜ್ಯ ಯಾವುದಪ್ಪ ಅಂದ್ರೆ ಒಡಿಶಾ ರಾಜ್ಯವನ್ನು ನೋಡ್ತಾ ಹೋಗ್ತೀವಿ. 2ನೇ ರಾಜ್ಯವನ್ನು ಕರ್ನಾಟಕ ರಾಜ್ಯವನ್ನು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಈ ರಾಜ್ಯದ ಒಂದು ಮ್ಯಾಗ್ನೀಸ್ ಹಂಚಿಕೆಯು ಈ ಕಬ್ಬಿಣ ಅದಿರಿನ ಪ್ರದೇಶಗಳ ಕಂಡು ಬರ್ತದೆ. ಸರ್ ಮತ್ತು ಮ್ಯಾಗ್ನೀಸ್ ಎಲ್ಲೇ ಬೇರೆ ಕಡೆ ಇದೇನು ಕಂಡು ಬರ್ತದೆ ಅನ್ನಂಗಿಲ್ಲ. ಎಲ್ಲಿ ಕಬ್ಬಿಣದ ಒಂದು ಅದಿರುಗಳು ಸಿಗ್ತಾ ಹೋಗ್ತವಲ್ಲೋ ಅದೇ ಒಂದು ಪ್ರದೇಶಗಳಲ್ಲಿ ಈ ಮ್ಯಾಗ್ನೀಸ್ ಅದಿರುಗಳು ಕೂಡ ಏನಾಗ್ತದಪ್ಪ ಅಂದ್ರೆ ಸಿಗ್ತಾ ಹೋಗ್ತೈತಿ. ಎಲ್ಲಿ ಕಂಡು ಬರ್ತಾವಪ್ಪ ಅಂದರೆ ನಾ ಹೇಳಿದ ಹಿಂದಿನ ತರಗತಿಯಲ್ಲಿ ಯಾವುದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬಿಣ ಉತ್ಪಾದಿಸುವ ಜಿಲ್ಲೆ ಯಾವುದಪ್ಪ ಈ ಬಳ್ಳಾರಿ ಜಿಲ್ಲೆಯ ಸಂಡೂರು ಅಂದರೆ ಇದೊಂದು ತಾಲೂಕು. ಈ ಸಂಡೂರು ಏನು ಮಾಡ್ತಾಯಿತ್ತಪ್ಪ ಅಂದ್ರೆ ಪ್ರಮುಖವಾಗಿ ಈ ಮ್ಯಾಗ್ನೀಸನ್ನು ಏನು ಮಾಡ್ತಾಯಿತ್ತಪ್ಪ ಅಂದ್ರೆ ಉತ್ಪಾದನೆ ಮಾಡ್ತಾವೆ. ಈ ಒಂದು ಇಲ್ಲಿ ನಮ್ಮ ಒಂದು ಕರ್ನಾಟಕದಿಂದಲೇ 90% ಏನು ಮಾಡ್ತದಪ್ಪ ಅಂದ್ರೆ ಮ್ಯಾಗ್ನೀಸನ್ನು ಉತ್ಪಾದನೆ ಮಾಡ್ತಾ ಹೋಗ್ತೈತಿ. ಅಂದರೆ ಎಷ್ಟು ಇಡೀ ರಾಜ್ಯದ ಒಂದು 90% ಈ ಮ್ಯಾಗ್ನೀಸಿನ ಉತ್ಪಾದನೆಯಲ್ಲಿ ಕಂಡು ಬರ್ತದೆ ಅಂದ್ರೆ ಬಳ್ಳಾರಿ ಜಿಲ್ಲೆ ಸಂಡೂರಿನ ಒಂದು ಪ್ರದೇಶದೊಳಗೆ ಕಾಣ್ತಾ ಹೋಗ್ತೀವಿ. ಮತ್ತು ಈ ಒಂದು ಪ್ರಮುಖ ಮ್ಯಾಗ್ನೀಸ್ ಗಣಿ ಕೇಂದ್ರಗಳಂತ ನೋಡೋದಾದ್ರೆ ಶಿವಮೊಗ್ಗ ಜಿಲ್ಲೆಯ ಕುಂಸಿ, ಶಂಕರಗುಂಡ, ಹೊಸಳ್ಳಿ, ಚಿತ್ರದುರ್ಗ ಜಿಲ್ಲೆಯ ಸಾದರಹಳ್ಳಿ, ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ, ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕು ಸೂಪ, ಲೊಂಡ, ಉಸ್ಕಾಂಡ ಹಾಗೂ ಧಾರವಾಡ, ವಿಜಯಪುರ, ಚಿಕ್ಕಮಗಳೂರು ಜಿಲ್ಲೆಗಳು ಈ ಒಂದು ರಾಜ್ಯದ ಮ್ಯಾಗ್ನೀಸನ್ನು ಏನು ಮಾಡ್ತೈತಪ್ಪ ಅಂದ್ರೆ ಉತ್ಪಾದನೆಯನ್ನು ಮಾಡ್ತಾ ಹೋಗ್ತದೆ. ಜೊತೆಗೆ ಈ ಒಂದು ಉತ್ಪಾದನೆ ಆದಂಥ ಈ ಮ್ಯಾಗ್ನೀಸು ಬಹುಪಾಲವಾಗಿ ಎಲ್ಲಿ ಕಳಿಸ್ತಾವಪ್ಪ ಅಂದ್ರೆ ಜಪಾನಿಗೆ ಕಳಿಸ್ತವೆ. ಜೊತೆಗೆ ಚೀನಾ ರಾಷ್ಟ್ರಕ್ಕೆ ಏನು ಮಾಡ್ತಾವಪ್ಪ ಅಂದ್ರೆ ರಫ್ತನ್ನು ಮಾಡ್ತಾ ಹೋಗ್ತವೆ. ಪ್ರಮುಖವಾಗಿ ಜಪಾನ್ ದೇಶಕ್ಕೆ ಮತ್ತು ಚೀನಾ ದೇಶಕ್ಕೆ ಏನು ಮಾಡ್ತಾವಪ್ಪ ಅಂದ್ರೆ ರಫ್ತನ್ನು ಮಾಡ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಕಬ್ಬಿಣದ ಅದಿರು ಮತ್ತು ಮ್ಯಾಗ್ನೀಸಿನ ಹಂಚಿಕೆಯನ್ನು ನೋಡ್ತಾ ಹೋಗ್ತೀವಿ ಮತ್ತು ಆ ಒಂದು ನಿಕ್ಷೇಪಗಳ ಬಗ್ಗೆ ಈ ಒಂದು ತರಗತಿ ಒಳಗೆ ಚರ್ಚೆಯನ್ನು ಮಾಡ್ತಾ ಹೋದ್ವಿ. ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಒಂದು ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅಂತ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.